ಹೇ ಗಾಯ್ಸ್, ಇವತ್ತೆಷ್ಟು ಖುಷಿ ಆಗ್ತಿದೆ ಅಂದರೆ ನಂದು ಪಾರ್ಸೆಲ್ ಬಂತು ಇಂಡಿಯಾಯಿಂದ. ಅಪ್ಪ ಅಮ್ಮ ಕಳಿಸಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ನನಗೆ. ಸೊ ಅನ್ಬಾಕ್ಸಿಂಗ್ ಮಾಡೋಣ ಆ್ಯಂಡ್ ನೋಡೋಣ. ಎಸ್, ನೋಡಿ ಪಾರ್ಸೆಲ್ ಬಂತು. ಆ್ಯಕ್ಚುಲಿ May 5th ಅಂತ ಬಂತು ನನಗೆ ಟ್ರ್ಯಾಕಿಂಗ್ನಲ್ಲಿ. ಬಟ್ ಇಷ್ಟು ಬೇಗ ಬರುತ್ತಂತ ಎಕ್ಸ್ಪೆಕ್ಟೇ ಮಾಡಿಲ್ಲ. ಆ್ಯಂಡ್ ಪಪ್ಪ ಕೂಡ ಕೇಳಿದರು ಬಂತ ಪಾರ್ಸೆಲ್ ಅಂತ. ಇಲ್ಲ ಪಪ್ಪ May 5th ಅಲ್ಲ ಅಂತ ಅಂದೆ. ಸೊ ಇಷ್ಟು ಬೇಗ ತಂದು ಕೊಟ್ರೆ ಐ ಆಮ್ ಸೋ ಹ್ಯಾಪಿ. ಹೋಗಿ ನೋಡೋಣ. ಹೇ ಗಾಯ್ಸ್, ಸೊ ಹೊರಗಡೆ ಯಾಕೆ ಮಾಡ್ತಿದ್ದೀನಿ ಅಂದರೆ ಹೊರಗಡೆ ಡಿಸ್ಟರ್ಬ್ ಆಗುತ್ತೆ ಆ್ಯಂಡ್ ನನಗೆ ಪ್ರೈವಸಿ ಬೇಕು. ಸೊ ಹೊರಗಡೆ ತೆಗಿತಿದ್ದೀನಿ ಪಾರ್ಸಲ್ನ. ಗಾಡ್, ನನಗೆ ಯಾವತ್ತೂ ಇಷ್ಟು ಖುಷಿ ಆಗಿರಲಿಲ್ಲ. ಎಷ್ಟು ಟೈಟಾಗಿ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಓ ಮೈ ಗಾಡ್. ಓಕೆ ಸೊ ಓಪನ್ ಮಾಡಾಯಿತು ಆ್ಯಂಡ್ ತೋರಿಸ್ತೀನಿ ಏನಿದೆ. ಫಸ್ಟ್ ನನ್ನ ಬಟ್ಟೆ. ನಾನಿದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಷನ್ಗೆ ಹಾಕ್ಕೋಬೇಕಂತಿದ್ದೀನಿ. ಸೊ ಇದು ಓ ಮೈ ಗಾಡ್. ಓಕೆ, ದೆನ್ ಬಿಸ್ಕೆಟ್ಸ್. ಎಷ್ಟು ಸ್ನ್ಯಾಕ್ಸ್ ಇದ್ದಾವೆ. ಸೂಪ್, ಯಾಲಕ್ಕಿ, ಜೀರಿಗೆ ಕೇಳಿದ್ದೆ ನಾನು. ಆ್ಯಕ್ಚುಲಿ ಇಲ್ಲೇ ಕೊಂಡ್ಕೋಬೋದಿತ್ತು, ಬಟ್ ನಂಗೆ ಗೊತ್ತಿಲ್ಲ, ಏನೋ ಅಲ್ಲಿಂದ ತರಿಸ್ಬೇಕು ಅನಿಸ್ತು. ಆ್ಯಂಡ್ ಇದು ಲೆಟರ್, ಮೋಸ್ಟ್ ಸ್ಪೆಷಲ್ ಲೆಟರ್. ಆ್ಯಂಡ್ ಬಿಂದಿ ಕೇಳಿದ್ದೆ, ಬಿಕಾಸ್ ಇಲ್ಲಿ ಸಿಗಲ್ಲ ಬಿಂದಿ. ಓ ಮೈ ಗಾಡ್. ಇದು ಕುರ್ತಿ, ಅಂದರೆ ಇದು ಕುರ್ತಿ ಆ್ಯಂಡ್ ಅದಕ್ಕೆ ಸೆಟ್ ಇದು. ಮತ್ತು ಬಿಸ್ಕೆಟ್ಸ್. ಇದು ನನ್ನ ಫೇವ್ರೆಟ್ ಟೀ ಶರ್ಟ್. ಎಮೋಷ್ನಲ್ ಆಗಬಾರ್ದು. ಓಕೆ, ಇದು ಇನ್ನೊಂದು ಸ್ಪೆಷಲ್ ಡ್ರೆಸ್. ಇದನ್ನ ನಾನು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಸೆರೆಮನಿಗೆ ಹಾಕ್ಕೋಬೇಕಂತಿದ್ದೀನಿ ಇದನ್ನ. ಓ ಗಾಡ್. ಓಕೆ, ಇದು ಇನ್ನೊಂದು ಸ್ಪೆಷಲ್ ಇಯರಿಂಗ್ಸ್. ಎಲ್ಲ ಇವಾಗೆ ಸಿಗ್ತಿದೆ, ಎಲ್ಲ ಸ್ಪೆಷಲ್ದು. ಆ್ಯಂಡ್ ಇದು ನೋಡಿ ಕರೆಕ್ಟ್ ಮ್ಯಾಚ್ ಆಗುತ್ತೆ ಇದಕ್ಕೆ. ಸೊ ಇದನ್ನೂ ಹಾಕ್ಕೊತೀನಿ. ಆ್ಯಂಡ್ ಮೂನ್ ಫಿಲ್ಸ್, ಇದು ನನಗೆ ತುಂಬ ಇಷ್ಟ. ಇದು ಆ್ಯಕ್ಚುಲಿ ವೆನಿಲಾ ಫ್ಲೇವರ್. ವೆನಿಲಾ, ಸ್ಟ್ರಾಬೆರಿ ಆ್ಯಂಡ್ ಚಾಕ್ಲೇಟ್ 3 ಕೇಳಿದ್ದೆ ನಾನು ಬೇಕು ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಇದೆ. ಆ್ಯಂಡ್ ಮ್ಯಾಗಿ, ಇದು ನಂದು ಕ್ರೀಮ್, ಟ್ರೆಟಿನಾಯ್ನ್ ಕ್ರೀಮ್ ಖಾಲಿ ಆಗಿತ್ತು. ಸೊ ಅದು. ಆ್ಯಂಡ್ ಸನ್ಸ್ಕ್ರೀನ್ಸ್, ತುಂಬ ಸನ್ಸ್ಕ್ರೀನ್ಸ್ ತರಿಸ್ಕೊಂಡೆ. ಸಾರಿ. ಇದು ಕುರ್ತಿ. ಇದು ನನ್ನ ತಂಗಿದು. ನನಗಿಷ್ಟ, ಕೊಟ್ಟು ಕಳಿಸು ಅಂತಂದರೆ ಪಾಪ ಇಷ್ಟು ಇಟ್ಟಿದ್ದಾಳೆ ಇದರಲ್ಲಿ. ಇದು ಇನ್ನೊಂದು ಕುರ್ತಿ. ಆ್ಯಕ್ಚುಲಿ ಅವಳು ಪಾಪ ಅವತ್ತು ಪ್ಯಾಕಿಂಗ್ ಮಾಡೋ ದಿನ ಹಾಕ್ಕೊಂಡಿದ್ಲು. ನಾನು ವಿಡಿಯೋ ಕಾಲ್ನಲ್ಲಿ ನೋಡಿ ಅದನ್ನು ಪ್ಲೀಸ್ ಬಿಚ್ಚಿ ಕೊಟ್ಟು ಕಳಿಸು ಅಂತ ಅಂದರೆ ಪಾಪ ಹಂಗೆ ಕೊಟ್ಟು ಕಳಿಸಿದ್ದಾಳೆ. ನಾನು ಜಗಳ ಆಡ್ತಾಳೆ ಅಂದ್ಕೊಂಡೆ, ಬಟ್ ಮಾಡಲಿಲ್ಲ. ಓಕೆ, ಇದನ್ನೆಲ್ಲ ಎಲ್ಲಾದರೂ ಇಡಬೇಕು, ಗಲೀಜಿದೆ ಇದು. ಓಕೆ, 2 minutes ಬರ್ತೀನಿ. ಸೊ ನೆಕ್ಸ್ಟ್ ಇದು ಇನ್ನೊಂದು ಲೆಟರ್. ಇದು ನನ್ನ ತಂಗಿಯರಿಬ್ಬರು ಬರೆದಿರೋ ಲೆಟರ್. ಸೋ ಕ್ಯೂಟ್. ಆರಾಮಾಗಿ ಕೂತ್ಕೊಂಡು ನಾನು ಅವ್ರ ಮುಂದೆನೇ ಓದಬೇಕಂತೆ. ಅವಾಗಿಂದ ವಿಡಿಯೋ ಕಾಲ್ ಮಾಡ್ತಿದ್ದೀನಿ, ಎತ್ತುತ್ತಿಲ್ಲ. ಆ್ಯಂಡ್ ಇದು ಇನ್ನೊಂದು ಸ್ಟುಪಿಡ್ ಥಿಂಗ್. ಇದು ನನ್ನ ತಂಗಿದು. ಅವಳು ಸುಮ್ಮನೆ ಆ್ಯಕ್ಚುಲಿ ನನಗೆ ಕಾಣಬಾರ್ದಂತಾನೆ ಇಟ್ಟಿದ್ದಾಳೆ ಎಲ್ಲೋ, ಬಟ್ ವಿಡಿಯೋ ಕಾಲ್ನಲ್ಲಿ ತಪ್ಪಿ ಕಂಡುಬಿಡ್ತು. ಸೊ ವಾಸ್ ಪ್ಲೀಸ್ ಕೊಟ್ಟು ಕಳಿಸು ಅಂದರೆ ಕೊಟ್ಟು ಕಳಿಸಿದಾಳು ಪಾಪ. ನಾನು ಎಷ್ಟು ಜಗಳ ಮಾಡ್ತೀನಿ ಅವಳ ಹತ್ರ ಅಂದರೆ, ನನ್ನ ಕ್ರೀಮ್ ಮುಟ್ಬೇಡ, ನನ್ನ ಐಲೈನರ್ ಮುಟ್ಬೇಡ, ನನ್ನ ಇಯರಿಂಗ್ಸ್ ಮುಟ್ಬೇಡ.
ಬರೀ ಜಗಳ. ಬಟ್ ಪಾಪ ಇವಾಗ ಕೇಳಿದ ತಕ್ಷಣ ಕೊಟ್ಟು ಕಳಿಸಿದಾಳೆ. ಓಕೆ, ಇದು ಇನ್ನೊಂದು ಥಿಂಗ್ ಏನಂದರೆ ಪಾತ್ರೆ ಇಟ್ಕೊಳ್ಳೋದು. ಇಲ್ಲಿ ಫುಲ್ ಕಾಸ್ಟ್ಲಿ ಇದ್ದಾವೆ ಎಲ್ಲ ಐಟಮ್ಸ್, ಅದಕ್ಕೆ ಇದನ್ನು ತರಿಸ್ಕೊಂಡೆ. ಓ ಗಾಡ್, ಹತ್ತು ಮುಖ ಸೋರ್ತಿದೆ. ಇದು ಅಗರಬತ್ತಿ ಹೋಲ್ಡರು, ಇದೇನು ವೆಯ್ಟ್ ಇರಲ್ಲ, ಸೊ ಅದಕ್ಕೆ ತರಿಸ್ಕೊಂಡೆ. ಆ್ಯಂಡ್ ಇದು ಏನು, ಶಾವಿಗೆ. ಆ್ಯಂಡ್ ಇದು ಮೇನ್ ಥಿಂಗ್ ಬೇಕು. ಮುರಿದೋಗಿದೆಯಾ? ಮುರಿದೋಗಿದೆ ಅನಿಸುತ್ತೆ ಇದು. ಶಿಟ್. ಓಕೆ, ಇದು ಪಡ್ಡು ಮಾಡೋದು. ಹೆಂಗೆ ಮುರಿದೋಯ್ತು ನೋಡೋಣ, ಹುಡ್ಕೋಣ. ಓಕೆ, ಇದು ಇನ್ನೊಂದು ಟೀ ಶರ್ಟ್. ಓ ಗಾಡ್. ಇದು ಇಂಡಿಯಾದಲ್ಲೇ ಆರ್ಡರ್ ಮಾಡಿದ್ದೆ. ಇದು ನನಗೆ ಪೌಡರ್. ಓ ಮೈ ಗಾಡ್, ಇವಾಗ ಬಂತು ನನ್ನ ಫೇವ್ರೆಟ್. ಕಡಲೆ ಪುಡಿ ಮತ್ತು ಉಪ್ಪಿನಕಾಯಿ ನನಗೆ ಎಷ್ಟಿದ್ರೂ ಸಾಲದು, ಬೇಕೇ ಬೇಕು ಉಪ್ಪಿನಕಾಯಿ. ಇದಕ್ಕೋಸ್ಕರ ನಮ್ಮ ಮನೇಲಿ ಎಲ್ಲ ಜಗಳ. ಚಿಪ್ಸ್, ಲೇಸ್ ಇದೆ, ಕುರ್ಕುರೆ ಇದೆ, ಮೂಂಗ್ ದಾಲ್ ಇದೆ, ಆಮೇಲೆ ಮತ್ತೆ ಮೂನ್ ಫಿಲ್ಸ್ ಇದ್ದಾವೆ. ಇದನ್ನು ಆ್ಯಕ್ಚುಲಿ ಹಾಕಬೇಕಾ ತೆಗಿಬೇಕಾ ಅಂತ ಫುಲ್ ಜಗಳ ಮಾಡ್ತಿದ್ರು. ಕೊನೆಗೂ ಹಾಕಿ ಕಳಿಸಿದ್ರು. ನಮ್ಮ ಪಪ್ಪ ನನಗೆ ಫುಲ್ ಫೇವ್ರೆಟ್. ಅಂದರೆ ಮಮ್ಮಿ, ಪಪ್ಪ, ನನ್ನ ತಂಗಿಯವರಿಬ್ರು ಎಲ್ಲರೂ ಇಷ್ಟ. ಬಟ್ ಪಪ್ಪ ಏನಂದರೆ ಇರಲಿ ಬಿಡು ಪಾಪ, ಕೊಟ್ಟು ಕಳ್ಸೋಣ, ಹೆಂಗೋ ಮಾಡಿ ತುರ್ಕಿದ್ದಾರೆ ನಮ್ಮಪ್ಪ ಇದರಲ್ಲಿ. ಆ್ಯಂಡ್ ಇದು ಸ್ಲಿಪ್ಪರ್ಸ್ ನನಗೆ ಇಷ್ಟ ಆಯಿತು ಡಿಸೈನ್, ಅದಕ್ಕೆ ನೋಡೋಣ ಒಂದು ನಿಮಿಷ ಹೇಗಿದೆ ಅಂತ. ಎಲ್ಲಿ ಕಟ್ಟಾಗ್ಬಿಡುತ್ತೋ ಅಂತ. ಸ್ಲಿಪ್ಪರ್ಸ್ ಇನ್ನೂ ಸಿಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಈಗ ಶೀನ್ ಮತ್ತು ಇನ್ನೊಂದು ಆ್ಯಪ್ ಇದೆ, ಟೀಮುನ ಗೊತ್ತಿಲ್ಲ. ಸೊ ಅದರಲ್ಲೆಲ್ಲ ಪ್ರೈಸಸ್ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ ಹೊಸ ರೂಲ್ಸಿಂದಾಗಿ. ಬಿಕಾಸ್ ಅದೆಲ್ಲ ಚೈನಾ ಕಂಪನಿ ಅಂತ. ಸೊ ಇಂಡಿಯಾದಲ್ಲೇ ಆರ್ಡರ್ ಮಾಡಿ. ಇದು ನನ್ನ ಸ್ಲಿಪ್ಪರ್ಸ್ ಚೆನ್ನಾಗಿದೆಯಾ? ಆ್ಯಂಡ್ ಸೈಜ್ ಕೂಡ ಕರೆಕ್ಟೇ ಇದೆ. ನಮ್ಮಮ್ಮ ಚಾಯ್ಸ್ ನನಗೆ ತುಂಬ ಇಷ್ಟ. ನಮ್ಮಮ್ಮ ತುಂಬ ಚೆನ್ನಾಗಿ ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ, ಸ್ಲಿಪ್ಪರ್ಸ್ ಎಲ್ಲ. ನಮ್ಮಮ್ಮಿ ಸೂಪರ್. ಮತ್ತು ಮ್ಯಾಗಿ. ಇದು ಒಂದು ಲೆಗ್ಗಿಂಗ್ಸ್, ಆ ಬ್ಲೂ ಕಲರ್ ಡ್ರೆಸ್ಗೆ ಇದು ಮ್ಯಾಚ್ ಆಗೋಕ್ಕೆ ತೊಗೊಂಡೆ. ಇದು ರೆಡ್ ಚಿಲ್ಲಿ ಸಾಸ್ ಇಲ್ಲೇ ಸಿಗುತ್ತೆ, ಆದರೂ ತರಿಸ್ಕೊಂಡಿದ್ದೀನಿ. ಇದು ತುಪ್ಪ ಹೆಂಗೆ ಪ್ಯಾಕ್ ಮಾಡಿದ್ದಾರೆ ನೋಡಿ. ಪ್ಯಾಕ್ ಮಾಡಿ ಜಗಳ. ನಾನು ಫುಲ್ಲು ನೀಟಾಗಿ ಪ್ಯಾಕ್ ಮಾಡಿ ಲೀಕ್ ಆಗುತ್ತೆ ಅದು ಇದಂತ ಪಾಪ ಫುಲ್ ಸುತ್ತೇ ಬಿಟ್ಟಿದ್ದಾರೆ ಇವರು. ಇದು ಒನ್ ಆಫ್ ದ ಮೇನ್ ಥಿಂಗ್ಸ್. ಅಯ್ಯೋ, ಪುಡಿ ಆಗಿಬಿಟ್ಟಿದೆ. ಇದು ಚಕ್ಲಿ ಅಲ್ಲ, ಅದು ಮಿಕ್ಸ್ಚರ್ ಥರ. ಇದು ಚಕ್ಲಿ, ಇದು ಕೋಡ್ಬಳೆ. ನಿಪ್ಪಟ್ಟು ಕೇಳಿದ್ದೆ, ಮೇ ಬಿ ನಿಪ್ಪಟ್ಟು ಸಿಕ್ಕಿಲ್ಲ ಅನಿಸುತ್ತೆ ಇವ್ರಿಗೆ. ಇದನ್ನು ಕೊಟ್ಟು ಕಳಿಸಿದ್ದಾರೆ. ಇಟ್ಸ್ ಓಕೆ. ಮತ್ತು ಮ್ಯಾಗಿ. ಆ್ಯಂಡ್ ಇದು ನನಗೆ ಇಂಪಾರ್ಟೆಂಟ್ ಬೇಕಿತ್ತು. ಇದು ಹೇರ್ ಗ್ರೋತ್ ಸೀರಮ್. ನನಗೆ ಫುಲ್ ಇಲ್ಲಿ ಹೇರೆಲ್ಲ ಕಮ್ಮಿ ಆಗ್ತಿರೋ ಥರ ಅನಿಸ್ತಿತ್ತು. ಆ್ಯಂಡ್ ಸ್ವಲ್ಪ ಪ್ಯಾಚಸ್ ಥರ ಆ್ಯಂಡ್ ಇನ್ನೊಂದು ಗ್ರೋತ್ ಕಮ್ಮಿ ಆಗಿಬಿಟ್ಟಿತ್ತು. ಸೊ ಇದು ವಿಶ್ಕೇರ್ದು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ಇವತ್ತಿಂದ ನೀಟಾಗಿ 3 months ಟ್ರೈ ಮಾಡಬೇಕು ನಾನು. ಮತ್ತು ಬಿಸ್ಕೆಟ್ಸ್. ಆ್ಯಂಡ್ ಇದು ಹನಿ ಆ್ಯಕ್ಚುಲಿ ಇಲ್ಲೇ ಸಿಗ್ತಿತ್ತು, ಬಟ್ ಆದರೂ ತರಿಸ್ಕೊಂಡೆ. ಇದು ಏನು, ಬ್ಯಾಂಗಲ್ಸ್. ಹುಷಾರಾಗಿರಲಿ. ಓ ಮೈ ಗಾಡ್, ನನ್ನ ಆ್ಯಸಸರೀಸ್ ಎಲ್ಲ ಇದ್ದಾವೆ. ಇದು ಬ್ಯಾಂಗಲ್ಸ್, ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ. ಇದು ಇಯರಿಂಗ್ಸ್ ನೋಡಿ, ನನ್ನ ತಂಗಿ ಚಾಯ್ಸ್. ಎಷ್ಟು ಕ್ಯೂಟ್ ಇದೆ ಅಲ್ಲ, ಸೀರಿಯಸ್ಲಿ ಸೋ ಕ್ಯೂಟ್.
ಇದು ಇನ್ನೊಂದು ಇಯರಿಂಗ್ಸ್. ಇದು ಕೂಡ ನನ್ನ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಇಯರಿಂಗ್ಸ್. ಗಾಡ್, ನಾನು ಆ್ಯಕ್ಚುಲಿ ವಿಡಿಯೋ ಕಾಲ್ನಲ್ಲಿ ನೋಡಿದಾಗ ಮ್ಯಾಚ್ ಆಗಲ್ಲ ಅಂತ ಜಗಳ ಆಡ್ತಿದ್ದೆ ತುಂಬ. ಬಟ್ ಎಲ್ಲ ಮ್ಯಾಚಿಂಗೇ ಇದೆ ಆಲ್ಮೋಸ್ಟ್. ಇದು ಇನ್ನೊಂದು ಸರ ಕ್ಯೂಟ್ ಇದೆ ಅಂತಂದು ತರಿಸ್ಕೊಂಡೆ ಅಷ್ಟೇ ಝೂಡಿಯೋಯಿಂದ. ಆ್ಯಂಡ್ ಇದು ಕೀ ಚೈನ್ ನನ್ನ ತಂಗಿ ಕೊಟ್ಟು ಕಳಿಸಿದ್ದು. ತಗೋ ಚೆನ್ನಾಗಿದೆ ಅಂತ. ಲೈಕ್ ಆಲ್ಮೋಸ್ಟ್ ಎಲ್ಲ ಪರ್ಪಲ್ಲೇ ಇದೆ. ಕ್ಯೂಟ್. ಓಕೆ ಗಾಯ್ಸ್, ಇನ್ನೂ ಇದೆ. ಮತ್ತು ಇದೊಂದು ಮೂನ್ ಫಿಲ್ಸು. ಇದು ದೀಪದ ಬತ್ತಿ ಇಲ್ಲೇ ಸಿಗುತ್ತೆ, ಮತ್ತು ಆರ್ಡ್ರ್ ತರಿಸ್ಕೊಂಡಿದ್ದೀನಿ. ಇದು ಏನು, ರೈಸ್ ಫ್ಲೋರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸುಮ್ಮನೆ ಇಡ್ರಿ ಒಂದು, ನಾನು ಆಮೇಲೆ ಮಾಡ್ಕೊತೀನಿ ನಾನೇ ಸ್ವಂತ ಅಂತ ಹೇಳಿದೆ. ಇದು ಏನು, ಅಂಡರ್ ಆರ್ಮ್ ರೋಲ್ ಆನ್. ಇದು ಒಳ್ಳೆ ಕಂಪನಿ, ಬಾಡಿ ವೈಸ್ ಅಂತ. ಇದು ಸ್ಟೀಲ್ ಪ್ಲೇಟ್ನು ಯಾಕೆ ತರಿಸ್ಕೊಂಡೆ ಅಂದರೆ ನನಗೆ ಇದರಲ್ಲೇ ಊಟ ಮಾಡಬೇಕಂತ ಅನಿಸ್ತಿತ್ತು ನನಗೆ. ಇಲ್ಲಿ ನಾನು ತೊಗೊಂಡಿದ್ದು ಹೊಸ ಪ್ಲೇಟ್ಸ್ನಲ್ಲಿ ಏನೋ ಅಷ್ಟು ಫೀಲ್ ಬರ್ತಿರ್ಲಿಲ್ಲ, ಮನೆ ಫೀಲ್ ಅಂತ. ನಮ್ಮ ಪಪ್ಪ ಹೇಳಿದರು, ಸ್ಟೀಲ್ ಪ್ಲೇಟ್ ಕೂಡ ಯಾಕೆ ಬೇಕು ನಿನಗೆ, ವೆಯ್ಟ್ ಇದೆ ಸ್ವಲ್ಪ ನೋಡು ಅಂತ. ಇಲ್ಲ, ನನಗೆ ಮನೆ ಫೀಲ್ ಬೇಕು, ಅದಕ್ಕೆ ನನಗೆ ಸ್ಟೀಲ್ ಪ್ಲೇಟ್ ಬೇಕಂತ ತರಿಸ್ಕೊಂಡಿದ್ದೀನಿ. ನಾನು ಇದರಲ್ಲೇ ಊಟ ಮಾಡ್ತಿದ್ದೆ ಮನೇಲಿ. ಯಾವಾಗಲೂ ನನಗೆ ಇದ್ದೇ ಪ್ಲೇಟ್ ಬೇಕಿತ್ತು. ಓ ಗಾಡ್, ಹಾಜ್ಮೋಲ. ಆ್ಯಂಡ್ ಇದು ತಡ್ಕ ಪ್ಯಾನ್, ತಡ್ಕ ಹಾಕೋಕ್ಕೆ, ಒಗ್ಗರಣೆ ಹಾಕೋಕ್ಕೆ. ಮನೆದಿದು, ಹೊಸದು ಅಲ್ಲ, ಮನೆಯದೇ ಬೇಕಂತಂದು ಅದೇ ಕೇಳಿದ್ದೀವಿ. ಎಮೋಷ್ನಲ್ ಆಗ್ತಿದ್ದೀನಿ. ಇದು ಸೂಪ್ಸ್, ರೆಡಿಮೇಡ್ ಸೂಪ್ಸ್. ಆ್ಯಕ್ಚುಲಿ ಅನ್ಹೆಲ್ದಿನೇ, ಬಟ್ ಯಾವಾಗಾದರೂ ತುಂಬ ಚಳಿ ಅನಿಸ್ದಾಗ, ಕೋಸಿಯಾಗಿ ಮೂವಿ ನೋಡ್ತಿದ್ದಾಗ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಇದು ಸೂಪ್. ಮತ್ತು ಇದು ಕಡಲೆಬೇಳೆ. ಇದು ನನ್ನ ಶ್ಯಾಂಪೂ. ಓ ಗಾಡ್, ಇದು ಇಲ್ಲಿ ತುಂಬ ಕಾಸ್ಟ್ಲಿ ಇದೆ, ಹಂಗಾಗಿ ತರಿಸ್ಕೊಂಡೆ. ಆ್ಯಂಡ್ ಇದು ನನ್ನ ಹೇರ್ ಫಾಲ್ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಇದು, ಅದಕ್ಕೆ. ಮತ್ತು ಸನ್ಸ್ಕ್ರೀನ್. ಸೊ ಎಸ್ ಗೈಸ್, ನೋಡಿ ಎಲ್ಲ ಮುಗೀತು. ಸ್ವಲ್ಪ ಮ್ಯಾಗಿ ಎಲ್ಲ ಚೆಲ್ಬಿಟ್ಟಿದೆ. ಇವೆಲ್ಲ ಸಾಮಾನು. ಎಷ್ಟು ಖುಷಿ ಆಗ್ತಿದೆ ನನಗೆ, ಸೀರಿಯಸ್ಲಿ ಇಷ್ಟು ಬೇಗ ಬರುತ್ತೆ ಅಂತ ನಂಬೋಕೆ ಆಗ್ತಿಲ್ಲ. ಯಾಕಂದರೆ ನಾನು ಟ್ರ್ಯಾಕಿಂಗ್ ನೋಡಿದಾಗ May 5th ಅಂತ ಇತ್ತು, ಬಟ್ ಇವತ್ತು ಇನ್ನೂ May 2nd ಇವಾಗೇ ಬಂದುಬಿಟ್ಟಿದೆ. ಆ್ಯಂಡ್ ಇಮಿಗ್ರೇಷನ್ದು ತುಂಬ ಭಯ ಇತ್ತು ನನಗೆ, ಬಿಕಾಸ್ ಎಲ್ಲ ಆಲ್ಮೋಸ್ಟ್ ಲಿಕ್ವಿಡ್ಸ್ ಇದೆ, ಶ್ಯಾಂಪೂ, ತುಪ್ಪ, ಹನಿ ಈ ಥರ ಎಲ್ಲ. ಸೊ ಎಲ್ಲಿ ಬಿಸಾಕ್ಬಿಡ್ತಾರೆ ಅಂತ ತುಂಬ ಭಯ ಆಗ್ತಿತ್ತು. ಥ್ಯಾಂಕ್ ಗಾಡ್ ಏನೂ ಆಗಿಲ್ಲ. ಆ್ಯಂಡ್ ನಾನು ಫೆಡೆಕ್ಸಿಂದ ತರಿಸಿದ್ದು, ಫೆಡೆಕ್ಸ್ ಕಂಪನಿನಲ್ಲಿ. ಸೊ ಫೆಡೆಕ್ಸ್ ತುಂಬ ಸ್ಟ್ಯಾಂಡರ್ಡ್, ಆ್ಯಂಡ್ USA ಆ್ಯಂಡ್ ಇಂಡಿಯಾದಲ್ಲಿ ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಎಲ್ಲ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಫೆಡೆಕ್ಸ್ದೇ ಎಲ್ಲ ಪಾರ್ಸಲ್ಸ್ ಬರೋದು. ಸೊ ನಮ್ಮ ಪಪ್ಪ ಪರವಾಗಿಲ್ಲ ಫೆಡೆಕ್ಸ್ನಲ್ಲೇ ಕಳ್ಸೋಣ ಅಂತ ಹೇಳಿದರು, ಅದರಲ್ಲೇ ಬಂತು. ಆ್ಯಂಡ್ ಇಷ್ಟು ಫಾಸ್ಟ್ ಆ್ಯಂಡ್ ಇಷ್ಟು ಸೇಫಾಗಿ ಬಂದಿದೆ ಅಲ್ಲ. ನನಗೆ ಬ್ಯಾಂಗಲ್ಸ್ದು ತುಂಬ ಭಯ ಇತ್ತು, ಬಿಕಾಸ್ ನಾನು ಗಾಜಿನ ಬಳೆ ತರಿಸಿರೋದು. ಗಾಜಿನ ಬಳೆ ಎಲ್ಲಿ ಏನಾದರೂ ಆಗಿಬಿಡುತ್ತೋ ಅಂತ ತುಂಬ ಭಯ ಆಗ್ತಿತ್ತು, ಬಟ್ ತುಂಬ ಸೇಫಾಗಿ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಎಸ್ ಗಾಯ್ಸ್, ಸಚ್ ಎ ರೋಲರ್ ಕೋಸ್ಟರ್ ವಿಡಿಯೋ ಇದು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಯಾ, ಲೆಟರ್ಸ್ ಓದಬೇಕು ಈಗ. Okay then, yeah, okay, bye.